ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. 17 ವರ್ಷದ ಹುಡುಗ ಓದನ್ನೇ ಬಿಟ್ಟು ಇವತ್ತು 1,000 ಕೋಟಿ ಕಂಪನಿಯ ಒಡೆಯನಾಗಿದ್ದಾನೆ. ಹೇಗೆ ಗೊತ್ತಾ? ಒಬ್ಬ 17 ವರ್ಷದ ಹುಡುಗ ಕೈಯಲ್ಲಿ ಏನೂ ಇಲ್ಲ, ಹಣ ಇಲ್ಲ, ಬೆಂಬಲ ಇಲ್ಲ, ಆದರೆ ಮನಸ್ಸಿನಲ್ಲಿ ಒಂದು ಬೆಂಕಿ ಇತ್ತು. ಇತರ ಮಕ್ಕಳು ಕನಸು ಕಾಣುತ್ತಿದ್ದರು, ಆದರೆ ಅವನು ಕನಸನ್ನು ನಿರ್ಮಿಸುತ್ತಿದ್ದ. ಇತರರು ಜೀವನವನ್ನು ಅನುಸರಿಸುತ್ತಿದ್ದರು, ಅವನು ತನ್ನ ದಾರಿಯನ್ನು ಹುಡುಕುತ್ತಿದ್ದ. ಅವನೇ ರಿತೇಶ್ ಅಗರ್ವಾಲ್. ಒಂದು ನಿರ್ಧಾರ ಜೀವನವನ್ನೇ ಬದಲಿಸಬಹುದು. ಅವನು ತೆಗೆದುಕೊಂಡ ನಿರ್ಧಾರ, ನಾನು ನನ್ನ ದಾರಿ ತಾನೇ ಮಾಡುತ್ತೇನೆ. ಅವನು ಓದನ್ನು ಬಿಟ್ಟು ಬಿಟ್ಟ. ಆ ಕ್ಷಣದಲ್ಲಿ ಜನರು ನಗುತ್ತಿದ್ದರು. ಇವನೇನ್ ಮಾಡ್ತಾನೆ ಅಂತ ಪ್ರಶ್ನೆ ಹಾಕುತ್ತಿದ್ದರು. ಅವನು ದೇಶಾದ್ಯಂತ ಪ್ರಯಾಣ ಶುರು ಮಾಡಿದ. ಸಣ್ಣ ಹೋಟೆಲ್ಗಳಲ್ಲಿ ಉಳಿದ, ಸಾಧಾರಣ ಜನರ ಜೊತೆ ಬೆರೆತ, ಅವರ ಜೀವನವನ್ನು ಕಂಡ. ಆಗ ಅವನ ಒಂದು ಸತ್ಯ ಕಂಡು ಹಿಡಿದ. ಹೋಟೆಲ್ಗಳು ಇದ್ದವು, ಆದರೆ ಗುಣಮಟ್ಟ ಇರಲಿಲ್ಲ. ಆ ಕ್ಷಣದಲ್ಲಿ ಒಂದು ಪ್ರಶ್ನೆ, ಇದನ್ನು ನಾನು ಬದಲಿಸಬಹುದಾ? ಆ ಪ್ರಶ್ನೆ ಒಂದು ಕನಸಾಗಿ ಮಾರ್ಪಾಡಾಯಿತು. ಪ್ರತಿ ಸಾಮಾನ್ಯ ವ್ಯಕ್ತಿಗೂ ಒಳ್ಳೆಯ ಹೋಟೆಲ್ ಸಿಗಬೇಕು. ಇದು ಒಂದು ಐಡಿಯಾ ಅಲ್ಲ, ಇದು ಒಂದು ಮಿಷನ್. ಆದರೆ ಜೀವನ ಸುಲಭ ಇರಲಿಲ್ಲ. ಬಾಗಿಲು ಮುಚ್ಚಿತು. ಜನರು ನಂಬಲಿಲ್ಲ. ಹೂಡಿಕೆದಾರರು ಹೇಳಿದರು, ಇದು ಸಾಧ್ಯವೇ ಇಲ್ಲ. ಹಣ ಕಡಿಮೆ, ಆಶೆ ಮಾತ್ರ ಹೆಚ್ಚು. ಅವನು ಸೋಲಲಿಲ್ಲ, ಒಬ್ಬನೇ ಹೋರಾಡಿದ. ಒಂದು ಹೋಟೆಲ್ ಅನ್ನು ಸೇರಿಸಿದ, ಮತ್ತೊಂದು ಹೋಟೆಲ್ ಸೇರಿಸಿದ. ಹೀಗೆ 1 10 10,000 ಹೀಗೆ ನಿಧಾನವಾಗಿ ಬೆಳವಣಿಗೆ ಆಯಿತು. ಜನರು ನಂಬಲು ಶುರು ಮಾಡಿದರು. ನಿಜವಾಗತೊಡಗಿತು. ಅದೇ ಓಯೋ, ಆನ್ ಯುವರ್ ಓನ್. ಇದು ಒಂದು ಸಣ್ಣ ಕಂಪನಿ ಅಲ್ಲ, ಒಂದು ಕ್ರಾಂತಿ. ಭಾರತದ ಅತಿದೊಡ್ಡ ಹೋಟೆಲ್ ಚೈನ್ ಈ ಓಯೋ ಜಗತ್ತಿನ ಹಲವಾರು ದೇಶಗಳಲ್ಲಿ ವಿಸ್ತರಣೆವಾಗಿದೆ. ಒಬ್ಬ ಹುಡುಗನ ಕನಸು ಇಡೀ ಜಗತ್ತಿಗೆ ತಲುಪಿತು. ಇವತ್ತು ರಿತೇಶ್ ಅಗರ್ವಾಲ್ ಕೇವಲ ಹೆಸರಲ್ಲ, ಒಂದು ಪ್ರೇರಣೆ. ನಿನ್ನ ಬಳಿ ಏನು ಇಲ್ಲದಿದ್ದರೂ ನಿನ್ನ ಬಳಿ ಒಂದು ಕನಸು ಇದ್ದರೆ ಸಾಕು. ಜೀವನ ಬದಲಾಯಿಸಲು ಅದು ಸಾಕು. ಸ್ನೇಹಿತರೆ, ನೀವು ಕೂಡ ಶುರು ಮಾಡಿ. ಒಂದು ದಿನ ಇಡೀ ಜಗತ್ತೇ ನಿಮ್ಮ ಕತೆ ಹೇಳುತ್ತದೆ. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಇನ್ನಷ್ಟು ಇಂತಹ ಸ್ಟೋರಿಗಳಿಗಾಗಿ ಧನ್ಯವಾದ.